ಅಮ್ಮ ಯಾಕೆ ಕಾಲ್ ಮಾಡ್ತಿದಾರ? ಹೇಳಿಮ್ಮ. ರಿಷಿ ಎಲ್ಲಿದ್ಯೋ? ನೀನ್ ಒಬ್ನೇ ಇದೆಯಾ ಅನ್ಸುತ್ತೆ. ಕಮ್ಲಿ ಎಲ್ಲಿ? ಅಮ್ಮ, ಕಮ್ಲಿ ಅವರು ಈ ಅನಿಕಾ ಇಲ್ಲೇನು ಮಾಡ್ತೀಯಾಳೆ? ಇವಳು ವಿಡಿಯೋ ಕಾಲ್ ಮಾಡಿಸಿದ್ದ? ಇಲ್ಲ ಇದ್ದಾರಮ್ಮ. ಕೊಡೋ ಅವಳಿಗೆ. ಮನೆಯೆಲ್ಲ ಹೇಗೆ ಕ್ಲೀನ್ ಆಗಿದೆ ಗೊತ್ತಾ? ಯಾರು ಕ್ಲೀನ್ ಮಾಡ್ತಿದ್ದಾರೆ ಅಂತ ಅವಳಿಗೆ ತೋರಿಸ್ಬೇಕು. ಏನಾಗಿದೆಯಮ್ಮ? ಇಲ್ಲಿ ನೋಡಿಲಿ, ಅನಿಕಾ ಮನೆಗೆ ಬಂದಿದ್ದಾಳೆ. ಯಾರ್ದಾದ್ರೂ ಮನೆಗೆ ಹೋಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಬೇಕಂತೆ. ಅದನ್ನ ನೋಡಿ ಅವ್ರ ಮನೆಯವರು ಖುಷಿ ಪಟ್ರೆ ಅವಳಿಗೆ ಒಳ್ಳೇದಾಗತ್ತಂತೆ. ಅದೇನೋ ಹರಕೆ ಅಂತಪ್ಪ, ನನಗದು ಗೊತ್ತಿಲ್ಲ. ನೋಡು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾಳೆ. ಹೌದಮ್ಮ, ಅನಿಕಾ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾಳೆ. ನಾನೇ ಕಮ್ಲಿ ಅವ್ರಿಗೆ ಈ ವಿಚಾರ ತಿಳಿಸ್ತೀನಿ. ಕಮ್ಲಿಗೆ ಫೋನ್ ಕೊಡೋ, ನಾನೇ ಹೇಳ್ತೀನಿ. ಅಮ್ಮ, ಆ ಕಮ್ಲಿ ಅವರು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಶಾಪ್ ಸ್ವಲ್ಪ ರಶ್ ಇದೆ. ನಾನು ಆಮೇಲೆ ಮಾಡ್ತೀನಿ. ಕಮ್ಲಿ ಅವ್ರು ಒಬ್ಬರೇ ನಿಂತಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಮಾಡ್ತೀನಿ. ಬಾಯ್. ಸರಿ, ಬಾಯ್. ಅನಿಕಾ ಅವರಿಬ್ರು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಇದಾರಂತೆ. ಇಬ್ರು ಬ್ಯುಸಿ ಇದ್ದಾರೆ. ರಿಷಿನೇ ಕಮ್ಲಿಗೆ ಹೇಳ್ತಾನೆ ಬಿಡು. ಮಗ ಸೊಸೆ ಇಬ್ರು ಅಪರೂಪ ಖುಷಿಯಾಗಿದ್ದಾರೆ. ಅನಿಕಾ, ನೀನ್ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೀಯಾ. ಕಂಟಿನ್ಯೂ ಮಾಡು. ಗುಡ್. ಶೇಟ್, ಇನ್ನೇನ್ ಕಮ್ಲಿ ಇದ್ದಾಳ ಇಲ್ವಾ ಅಂತ ಕನ್ಫರ್ಮ್ ಮಾಡಕ್ ಮುಂಚೆನೆ ಇವ್ನ್ ಕಾಲ್ ಕಟ್ ಮಾಡ್ಬಿಟ್ನಲ್ಲ. ನನ್ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ಈಗ ನಾನು ಏನ್ ಮಾಡ್ಲಿ? ಇದು ಅಂಬಿ ಫೋನ್ ಅಲ್ವಾ? ಸೊಡಪುಟಿ, ಬೇರೆಯವ್ರ ಮೊಬೈಲ್ ತಗೋಬಾರ್ದು ಅನ್ನೋ ಪರಿಜ್ಞಾನ ಇಲ್ವಾ ನಿಂಗೆ? ಅದನ್ನ ಯಾಕೆ ಒದರ್ತಿದ್ಯಾ? ಕೇಳಿದ್ರೆ ಕೊಡಕ್ಕಿಲ್ವಾ? ಆಗ್ಲಿಂದ ರಿಂಗ್ ಆಗ್ತಿತ್ತು, ಯಾರು ಇರಲಿಲ್ಲ. ಏನೋ ಎಮರ್ಜೆನ್ಸಿ ಅಂತ ರಿಸೀವ್ ಮಾಡಕ್ ಬಂದೆ. ಆದ್ರೆ ಆ ನಂಬರ್ ಎಲ್ಲೋ ನೋಡ್ದಂಗೈತಲ್ಲ. ಅದೆಲ್ಲ ನಿನಗೆ ಯಾಕೆ? ಹೇಳಿ ಸರ್. ಕಮ್ಲಿ ಅವರೇ, ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದೀವಿ ನಾವು. ಯಾಕೆ ಸರ್, ಏನಾಯ್ತು? ಮೋಸ್ಟ್ಲಿ ಇದೆಲ್ಲ ಪ್ರೀ ಪ್ಲಾನ್ ಅನ್ಸುತ್ತೆ. ಅಜ್ಜಿ ನಿಮ್ಮನ್ನ ಮನೆ ಕರ್ಸ್ಕೊಂಡಿರೋದು ಪ್ಲಾನ್ ಮಾಡಿನೇ. ಸರ್, ಯಾಕೆ ಹಂಗೆ ಹೇಳ್ತಿದ್ದೀರಾ? ಅಜ್ಜಿ ಏನ್ ಪ್ಲಾನ್ ಮಾಡವ್ರೆ? ಐ ಮೀನ್, ಅಜ್ಜಿ ಅಂದ್ರೆ ಅಜ್ಜಿ ಅಲ್ಲ, ಅನಿಕಾ ಮತ್ತೆ ಊರ್ಮಿಳಾ ಆಂಟಿ ಅವ್ರ ಪ್ಲಾನ್ ಇರ್ಬೋದು ಇದು. ಯಾಕಂದ್ರೆ ಅನಿಕಾ ನಮ್ಮನೆಗೆ ಬಂದಿದ್ದಾಳೆ. ಈ ಟೈಮಲ್ಲಿ ಅಜ್ಜಿ ಅಂಬಿನ ಕಾಲ್ ಮಾಡಿ ಕರೆದಿದ್ದಾರೆ ಅಂದ್ರೆ ಇದ್ರ ಹಿಂದೆ ಅನಿಕಾ ಪ್ಲಾನ್ ಖಂಡಿತ ಇದೆ. ಅನಿಕಾ ನಮ್ಮನೆ ಆಗೋಳ? ಹೌದು ಕಮ್ಲಿ ಅವರೇ, ಅದೇನೋ ಹರಕೆ ಅನ್ನೋ ರೀಸನ್ ಇಟ್ಕೊಂಡು ಅನಿಕಾ ಮನೆಗೆ ಹೋಗಿದ್ದಾಳೆ. ಅವಳಿಗೆ ಏನೋ ಡೌಟ್ ಬಂದಿದೆ ಅನ್ಸುತ್ತೆ. ವಿಡಿಯೋ ಕಾಲಲ್ಲಿ ನಿಮ್ಮನ್ನ ಹುಡುಕ್ತಾ ಇದ್ಲು. ಐ ಥಿಂಕ್ ಕಮ್ಲಿ ಮತ್ತೆ ಅಂಬಿ ಒಬ್ಳೇನಾ ಅಂತ ಅವಳಿಗೆ ಡೌಟ್ ಬಂದಿದೆ. ಅದನ್ನ ಕ್ಲಾರಿಟಿ ತಗೊಳ್ಳೋದಕ್ಕೆ ನಂಗೆ ವಿಡಿಯೋ ಕಾಲ್ ಮಾಡಿದ್ಲು. ಸರ್, ಯಾಕೋ ನೀವು ಅನ್ಕೊಂಡಿರೋದು ದಿಟ್ಟ ಅನ್ನಿಸ್ತೈತೆ. ಮೊದಲೇ ಅನಿಕಾ ಸರಿ ಇಲ್ಲ ಸರ್. ಹಿಂಗೇನ ಮಾಡಿದ್ರು ಮಾಡಿರ್ಬೋದು.
ಕಾಮ್ಯಕ್ಕೆ ಇಲ್ಲಿ ಚಿಕ್ಕಮ್ಮನೂ ಆಟಯ್ಯ ನನ್ನ ಪರೀಕ್ಷೆ ಮಾಡ್ತಾನೆ ಅವ್ರೆ. ನಾನು ಹೋಗಿದ್ದ ಜಾಗದಾಗೆಲ್ಲ ಹಿಂದೆನೇ ಬರ್ತಾವ್ರೆ. ಹೌದು, ಈಗ ನಾವೇನಾದ್ರೂ ಮಾಡಿ ಎರಡೂ ಕಡೆ ಇರೋರು ಬೇರೆ ಬೇರೆ ಅಂತ ಪ್ರೂವ್ ಮಾಡಬೇಕು. ಇಲ್ಲಾಂದ್ರೆ ನಮಗೆ ಪಕ್ಕಾ ಪ್ರಾಬ್ಲಮ್ ಆಗುತ್ತೆ. ಸರ್, ನಾವು ಹೆಂಗನ ಮಾಡಿ ಈ ಗುಟ್ಟನ್ನ ಸಾಧಿಸಲೇಬೇಕು. ಹೆಂಗನ ಮಾಡಿ ಒಂದು ಸಂಜೆ ತನಕ ನೀವು ಮ್ಯಾನೇಜ್ ಮಾಡಿ ಸರ್. ನಾನಿಲ್ಲಿದ್ದು ವಾಪಸ್ ಬಂದ್ಬಿಡ್ತೀನಿ. ಓಕೆ. ಏನು ಹಂಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ. ಓ, ಹಿಂಗೆ ತಿಂತಿದ್ದೀನಿ ಅಂತನಾ? ನಾನು ಹಿಂಗೆ ತಿನ್ನೋದು. ಬೇರೆಯವ್ರ ವಿಷಯದಲ್ಲಿ ಊಟ ನನ್ನ ಇಚ್ಛೆ, ನೋಟ ಪರರ ಇಚ್ಛೆ. ಆದರೆ ನನ್ನ ವಿಷಯದಲ್ಲಿ ಊಟನೂ ನನ್ನ ಇಚ್ಛೆ, ನೋಟನೂ ನನ್ನ ಇಚ್ಛೆ. ನೀವು ನನ್ನ ಹಂಗೆ ನೋಡ್ತಿದ್ದೀರಾ? ಈ ಥರ ದನ ತಿಂದು ಹಾಕಿ ತಿಂದ್ರೆ ನೋಡದೆ ಇರ್ತಾರ? ಇವ್ರದೇನು ಹೊಟ್ಟೆನೋ ಕಣ್ಣಂಬಾಡಿ ಕಟ್ಟೆನೋ? ಅಪ್ಪ ಅದೆಷ್ಟು ತಿಂತಾಳಪ್ಪ. ಏನಿಲ್ಲಮ್ಮ, ನಿನ್ನ ನೋಡಿ ನಿನ್ನ ಅಪ್ಪ ಅಮ್ಮ ನೆನಪಾಯ್ತು. ಯಾಕೋ ನನಗೆ ಕೈತು ತಿನ್ನಿಸ್ಬೇಕು ಅನಿಸ್ತಾ ಇದೆ. ತಿನ್ನಿಸ್ಲಾ? ನೀನು ಹೇಗಿರ್ಬೇಕಾಗಿತ್ತು ಗೊತ್ತಾ? ಬೆಳ್ಳಿ ಚಮಚದಲ್ಲಿ ಊಟ ಮಾಡಬೇಕಾಗಿತ್ತು. ಹುಟ್ಟೋವಾಗಲೇ ಎಲ್ಲ ಸವಲತ್ತು ಇದ್ದು ಹುಟ್ಟಿರೋಳು. ಆದರೆ ಏನೂ ಇಲ್ದಿರೋಳ ಥರ ಹೊಟ್ಟೆ ಬೆಟ್ಟಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯ. ಒಂದರ್ಥದಲ್ಲಿ ಈ ಆಸ್ತಿಲಿ ನಿನಗೂ ಪಾಲಿದೆ. ರಾಣಿ ಥರ ಬದುಕಬೇಕಾಗಿರೋಳು ಯಾರ ಕೈ ಕೆಳಗೋ ಕೆಲಸ ಮಾಡ್ತಿದ್ಯಾ ಅಂದರೆ ನೆನ್ಸ್ಕೊಟ್ರೆ ಹೊಟ್ಟೆ ಉರಿಯತ್ತಮ್ಮ.
ದೇವ್ರು ನನ್ನಿಂದ ಎಲ್ಲರನ್ನೂ ದೂರ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲಮ್ಮ. ಮತ್ತೆ ನಿನ್ನನ್ನು ನಮಗೆ ಕೊಟ್ಬಿಟ್ಟ. ಹೌದೌದು, ಆಸ್ತಿಲಿ ಪಾಲಿದ್ಯಂತೆ. ಬಿಟ್ರೆ ಬೀದಿಲಿ ಹೋಗೋರಿಗೆಲ್ಲ ನಮ್ಮ ಪ್ರಾಪರ್ಟಿನ ಹಂಚ್ಬಿಡ್ತಾರೆ ಇವರು. ಇವಳು ನಮ್ಮ ಮನೆಗೆ ಕರೆದಿದ್ದೆ ತಪ್ಪಾಗೋಯ್ತು. ಮೊದಲೇ ಕಳ್ಳಿ, ಅದ್ರ ಮೇಲೆ ಈ ಅತ್ತೆದು ಇಂಥ ಡೈಲಾಗ್ಸ್. ಇಲ್ಲೇ ಜಾಂಡ ಉರಿದ್ರೆ ನಮ್ ಗತಿ ಏನು? ಅಯ್ಯೋ ಅಜ್ಜಿ, ಅದ್ ಎಷ್ಟು ಅಂತ ಅಳ್ತೀರಾ? ಒಂದ್ ಕೆಲ್ಸ ಮಾಡಿ, ಈ ಸಿನಿಮಾದಲ್ಲಿ ಸೀರಿಯಲ್ಸ್ ಎಲ್ಲ ಹೀರೋಯಿನ್ಸ್ ಮಾಡ್ತಾರಲ್ಲ, ಅವ್ರಿಗೆ ನಿಮ್ ಕಣ್ಣೀರ್ನ ಬಾಡಿಗೆ ಕೊಟ್ಬಿಡಿ. ಇವಾಗೇನು, ನಾನ್ ಬಂದಿದ್ದೀನಿ ತಾನೆ, ನೀವ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ನಾನು ಹೆಂಗ್ ಊಟ ಮಾಡ್ಲಿ? ಮೊದ್ಲೇ ಹೋಳ್ಗೆ ಗಮ್ ಅಂತಿದೆ, ಹಪ್ಳ ಅಂತೂ ಸೂಪರು. ಈ ಊಟ ಎಲ್ಲ ನೋಡಿದ್ರೆ ನಂಗೆ ಇನ್ನ ಅಷ್ಟು ಜಾಸ್ತಿ ಆಗ್ತಿದೆ. ಅಜ್ಜಿ, ನೀವ್ ಹಿಂಗೆ ಅಳ್ತಿರ್ತೀರಾ, ನಂಗೆ ತಿನ್ನಿಸ್ತೀರಾ? ತಿನ್ನಿಸ್ತೀನಮ್ಮ. ಇವಳು ಅಂಬಿನೇ ಆದ್ರೆ ಇವಳಿಗೆ ರಿಷಿ ಸರ್ ಯಾಕೆ ಕಾಲ್ ಮಾಡಿದ್ರು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ವಲ್ಲ. ನಿನ್ನ ನೋಡಿದ್ರೆ ಕಮಲಿ ನೋಡ್ದ ಹಾಗೆ ಅನ್ಸತ್ತೆ ಕಣಮ್ಮ. ಅವಳು ನಿನ್ನ ಹಾಗೆ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಆದ್ರೆ ನೀನ್ ಸ್ವಲ್ಪ ಹೊರಟನ್ಸ್ತೀಯ, ಆದ್ರೆ ನಿನ್ ಮನ್ಸು ತುಂಬಾನೇ ಒಳ್ಳೇದು. ಕಮಲಿದು ನಿಂದು ರೀತಿನೇ ಬೇರೆ, ಆದ್ರೆ ಮನ್ಸು ಒಂದೇನಮ್ಮ. ಅಜ್ಜಿ, ಅವಳ ಬಗ್ಗೆ ನೀವು ಮಾತಾಡ್ಬೇಡಿ. ಯಾಕಮ್ಮ? ಯಾಕೆ ನಿನ್ನ ಅವಳ ಬಗ್ಗೆ ಇಷ್ಟೊಂದು ಕೋಪ? ಅವಳಂದ್ರೆ ನನ್ಗೆ ಇಷ್ಟ ಇಲ್ಲ ಅಷ್ಟೇ. ಅವಳು ನಿನ್ ಸ್ವಂತ ತಂಗಿನಮ್ಮ. ಅದಕ್ಕೇನಿವಾಗ? ನೀನು ಕಮಲಿ ಇಬ್ರು ಒಂದೇ ತಾಯಿ ಹೊಟ್ಟೆಲಿ ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟಿದವ್ರು. ಇನ್ ಮುಂದಿನ ದಿನದಲ್ಲೂ ಅಷ್ಟೇ, ನೀವಿಬ್ರು ಒಬ್ರನ್ನ ಬದ್ ಬಿಟ್ಕೊಡ್ಬಾರ್ದು. ಕಮಲಿ ತುಂಬಾ ಪಾಪದವಳು, ನೀನ್ ಯಾರಿಗೂ ಜಗ್ಗಲ್ಲ. ಆದ್ರೆ ಕಮಲಿ ಹಾಗಲ್ಲಮ್ಮ. ನೀನ್ ಅವಳ ಜೊತೆ ಇದ್ರೆ ಅವಳಿಗೂ ಯಾವುದೇ ರೀತಿ ಕಷ್ಟ ಬರಲ್ಲ. ಆಗ ನೀನು ಖುಷಿಯಾಗಿರ್ತೀಯ, ಅವಳು ಖುಷಿಯಾಗಿರ್ತಾಳೆ. ಅಜ್ಜಿ, ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಮಮಕಾರ ಅಜ್ಜಿ? ಇನ್ ಮುಂದೆ ನನಗೋಸ್ಕರನಾದ್ರೂ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು. ಸಾಧ್ಯನೇ ಇಲ್ಲ ಅಜ್ಜಿ, ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಬೆಳ್ದೇ ಇಲ್ಲ. ಒಟ್ಟಿಗೆ ಇಲ್ಲದೆ ಹೋದ್ರು ಅವಳು ನಿನ್ ತಂಗಿ ಅನ್ನೋ ಸತ್ಯ ಬದಲಾಗಲ್ಲ ಅಲ್ವಮ್ಮ. ಎಷ್ಟ್ ದಿನ ಏನೋ ಇರ್ಲಿಲ್ಲ ನಿಜ, ಆದ್ರೆ ಇನ್ ಮುಂದೆ ನೀವಿಬ್ರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರ್ಬೋದಲ್ವಾ. ಸುಮ್ನೆ ಅವಳ ಮೇಲೆ ನಿನ್ ಜಿದ್ದು ಸಾಧಿಸ್ಬೇಡ ಅಂಬಿ. ಅವಳು ನಿನ್ ಸ್ವಂತ ತಂಗಿ, ಅವಳಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ನೀನ್ ಅವಳ ಬಗ್ಗೆ ಇನ್ ಮುಂದೆ ತಪ್ಪಾಗಿ ನಡ್ಕೋಬೇಡ. ಸರಿ ಅಜ್ಜಿ, ತಪ್ಪಾಗೂ ನಡ್ಕೊಳಲ್ಲ, ಜೋರಾಗೂ ಮಾತಾಡಲ್ಲ. ಇವಾಗ ನೀವು ಮಲ್ಕೊಳ್ಳಿ, ಟೈಮ್ ಆಯ್ತು. ಬಾ, ನೀನು ನನ್ನ ಜೊತೆ ಮಲ್ಗೋ ಬಾ. ನೀವು ಮಲ್ಕೊಳ್ಳಿ. ಚಿಕ್ಕ ಮಮ್ಮಿ, ಇನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲಿ ಕೂತ್ಕೊಂಡಿದ್ದೀರಾ? ಬಿಡಿ, ನಾನು ನಿಮ್ಮ ಹತ್ರ ಏನೋ ಕೇಳ್ಬೇಕಿತ್ತು, ಒಳ್ಳೇದಾಯ್ತು. ಏನು? ಏನಿಲ್ಲ, ಇಲ್ಲಿ ಹತ್ರದಲ್ಲಿ ಬಿರಿಯಾನಿ ಎಲ್ಲಿ ಸಿಗುತ್ತೆ? ನನ್ಗದೆಲ್ಲ ಗೊತ್ತಿಲ್ಲ. ಬಿರಿಯಾನಿ ಗೊತ್ತಿಲ್ವಾ? ಈ ರಾತ್ರಿ ನನಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಿದೆ. ಅದು ವಿಶೇಷ ಅಲ್ಲ, ನಿಮ್ ಕೈಯಾರೆ ನನಗೆ ಬಿರಿಯಾನಿ ಮಾಡ್ಕೊಟ್ರೆ ಅದು ದೊಡ್ಡ ವಿಶೇಷ. ಬಿರಿಯಾನಿ ಮಾಡ್ಕೊಡಿ ಚಿಕ್ಕ ಮಮ್ಮಿ. ಏನು? ನಾನು ಬಿರಿಯಾನಿ ಮಾಡ್ಬೇಕಾ? ನನಗೆ ಬರಲ್ಲ. ಸರಿ ಬಿಡಿ,
ಆನ್ಲೈನಲ್ಲೇ ನೋಡ್ಕೋತೀನಿ. ಆನ್ಲೈನಲ್ಲಿ ಇವಾಗ ಗಂಡನೇ ಸಿಗ್ತಾನಂತೆ, ಇನ್ ಬಿರಿಯಾನಿ ಸಿಗಲ್ವಾ? ಓ, ಇಲ್ಲೇ 2 ಕಿಲೋಮೀಟರ್ ಹತ್ರದಲ್ಲೇ ಒಂದು ದೊನ್ನೆ ಬಿರಿಯಾನಿ ಇದೆ. ಚಿಕ್ಕ ಮಮ್ಮಿ ಬನ್ನಿ, ದೊನ್ನೆ ಬಿರಿಯಾನಿ 1/4 ಪೀಸು ಎಲ್ಲ ತಿನ್ಕೊಂಬರೋಣ. ಚಿಚ್ಚಿ ನನಗೆ ಬೇಡ. ಸರಿ ಬಿಡಿ, ನಿಮ್ಗ ಅದೃಷ್ಟ ಇಲ್ಲ, ನಾನೇ ಬಾರಿಸ್ಕೊಂಬರ್ತೀನಿ. ಚಿಕ್ಕ ಮಮ್ಮಿ 1 ನಿಮಿಷ ಬರ್ತೀರಾ? ಚಿಕ್ಕ ಮಮ್ಮಿ ಈಗೇನು? ಏಯ್, ಇದು ಅತ್ತೆ ಬಳೆ. ಅಜ್ಜಿದೆ ಅಭ್ಯಾಸ ಬಲ, ಪಾಪ ಅವ್ರಿಗೆ ಗೊತ್ತಿಲ್ಲ. ಜೊತೆಗೆ 1,000 ರೂಪಾಯಿ ಎತ್ಕೊಂಡಿದ್ದೆ ಅವ್ರ ಪರ್ಸಿಂದ. ಅಯ್ಯೋ, ಏನ್ ಹಂಗ್ ಕಣ್ಕೊಂಡ್ಬಿಡ್ತಿದ್ದೀರಾ? ಜಾಸ್ತಿ ಏನಿಲ್ಲ, 1,000 ಅಷ್ಟೇ. ಅದು ಬಿರಿಯಾನಿ ತಿನ್ನಕ್ಕಿರ್ಲಿ ಅಂತ. ಅಷ್ಟಕ್ಕೂ ಅಜ್ಜಿನ ನಿಮ್ಮ ಮನೆಯವಳೆ ಅಂತ ಹೇಳಿದಾರಲ್ವಾ? ಇಷ್ಟಕ್ಕೂ ಸಮುದ್ರದಿಂದ 1 ಚಮ್ ನೀರು ತೆಗೆದ್ರೆ ಏನು ನಷ್ಟ ಆಗಲ್ಲ ಅಲ್ವಾ ಚಿಕ್ಕ ಮಮ್ಮಿ? ಸರಿ ಬರ್ಲಾ? ಅಯ್ಯೋ, ಇನ್ನೂ ಏನು ಹಿಂಗೆ ನಿಂತಿದ್ದೀರಾ? ಸರಿ, ಬಿರಿಯಾನಿ ತಿನ್ನಿಲ್ಲ ಅಂದ್ರೆ ಏನು, ಒಂದು ರೌಂಡ್ ಹೋಗ್ಬರೋಣ ಬನ್ನಿ. ನಾನು ಬರಲ್ಲ. ಸಾರಿ, ಆಯ್ತು, ಬಾಯ್. ಹಲೋ, ಹೌದು, ಇಷ್ಟು ಮಧ್ಯರಾತ್ರಿಯಲ್ಲಿ ಆಚೆ ಹೋಗ್ತಿದೆಯಲ್ಲ, ನಿದ್ದೆ ಬರಲ್ವಾ? ನೋಡಿ ಚಿಕ್ಕ ಮಮ್ಮಿ, ನಮ್ಮ ಪ್ರೊಫೆಷನ್ ಹಂಗೆ. ಹಗ್ಲೆಲ್ಲ ನಮಗೆಲ್ಲ ಏನು ಕೆಲಸ ಇರಲ್ಲ. ರಾತ್ರಿ ಹೊತ್ತು ನಮ್ಮ ಕೈ ಚಲ್ಕ ತೋರಿಸಿದ್ರೇನೆ ನಿದ್ದೆ ಬರೋದು. ಸರಿ ಬರ್ಲಾ? ಥೂ, ಎಂತ ಬ್ಯಾಡ್ ಫೇಟ್ ನಂದು. ಅಲ್ಲ, ಮನೆಯವರೆಲ್ಲರೂ ಊಟ ಮಾಡ್ಕೊಂಡು ಹೋದ್ರು, ಬಟ್ ಬಾಯಿ ಮಾತಿಗೂ ನೀನು ಊಟ ಮಾಡಮ್ಮ ಅನಿಕಾ ಅಂತ ಹೇಳಿಲ್ವಲ್ಲ. ನಾನೇನು ನಿಮ್ಮ ಮನೆ ಪರ್ಮನೆಂಟ್ ಕೆಲಸದವಳಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಶಿಟ್, ಇನ್ಸ್ಟೆಡ್ ಆಫ್ ದ್ಯಾಟ್ ಫುಲ್ ಪಾತ್ರೆ ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ತೊಳಿಯೋಕ್ಕೆ. ನಾನೇನಾದರೂ ಋಷಿನ ಮದುವೆ ಆಗಿಬಿಟ್ರೆ ಇರೋ ಬರೋ ಕೆಲಸ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ಬಿಡ್ತಾರೇನೋ. ಗಾಡ್. ಅಲ್ಲ, ಇವರಿಬ್ರು ಎಲ್ಲಿ ಹೋದ್ರು? ಇನ್ನ ಬಂದೇ ಇಲ್ವಲ್ಲ. ನನ್ನ ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ. ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ? ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ಹೇಗೆ? ಏನು ಮಾಡಲಿ? ಹಾಂ, ಕಮಲಿಗೆ ಒಂದು ಕಾಲ್ ಮಾಡ್ತೀನಿ ಅಲ್ವಾ? ಪರ್ಫೆಕ್ಟ್ ಐಡಿಯಾ. ಅನಿಕ್ ಮಾಡೋ ಕೆಲಸ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ಕಾಲ್ ಮಾಡ್ತಾಳೆ? ನಾನಂತೂ ಕಾಲ್ ಪಿಕ್ ಮಾಡಲ್ಲ. ಯು ಇಡಿಯಟ್, ನನ್ನ ಕಾಲನ್ನೇ ಪಿಕ್ ಮಾಡ್ತಿಲ್ವಾ? ಆಹಾ, ಇವಳು ಕಾಲ್ ಪಿಕ್ ಮಾಡ್ತಿಲ್ಲ, ಆ ಋಷಿನೂ ಕಾಲ್ ಪಿಕ್ ಮಾಡ್ತಿಲ್ಲ. ಟೋಟಲ್ ಆಗಿ ನೀವಿಬ್ರು ನನ್ನ ಇಗ್ನೋರ್ ಮಾಡ್ತಿದ್ಯಾ? ಏನೇ ಕಮಲಿ, ಪವರ್ ಕೈಯಲ್ಲಿದೆ ಅಂತ ಜಾಸ್ತಿ ಮೆರಿತಾ ಇದೆಯಾ? ಇದನ್ನ ಹೀಗೆ ಇರೋಕ್ಕೆ ನಾನು ಬಿಡಲ್ಲ ಕಣೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಲ್ಲ, ಅನಿಕಾ ಯಾಕೆ ಕಮಲಿ ಅವ್ರಿಗೆ ಕಾಲ್ ಮಾಡಿದ್ಲು? ಏನಾದ್ರು ಡೌಟ್ ಬಂದಿದ್ಯಾ?